ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಅಬ್ಬಬ್ಬಾ, ಏನ್ರಿ ಅದು? ಎಲ್ಲಿ ನೋಡಿದ್ರು ಅವ್ರದೇ ಹೆಸರು. ಟಿವಿ ಆನ್ ಮಾಡಂಗಿಲ್ಲ, ಮೊಬೈಲ್ ಓಪನ್ ಮಾಡಂಗಿಲ್ಲ, ನಡುದಾರ್ಯಾಗ ಹೋಗಂಗಿಲ್ಲ, ಬರೀ ಬಂಡೆದೇ ಸದ್ದು. ಸಿಕ್ಕವ್ರೆಲ್ಲ ನನ್ನ ಬಲ್ ಬಂದು ಸಹಿತ ಕೇಳಲಿಕ್ಕತ್ತಾರ್ರಿ, ಮೇಡಮ್ DK ಬಾಸ್ ಯಾವಾಗ BJPಗೆ ಬರ್ತಾರಾ ಅಂತ ಹೇಳಿ. ಅಲ್ಲ, ಆ ಶಿವನ ಆಟ ಬಲ್ಲವರಾದರೂ ಯಾರು ಹೇಳ್ರಿ? ಆದರೂ ನಂದು ಅಂಥೇಳಿ ಒಂದು ಒಪಿನಿಯನ್ ಹೇಳಾರ್ದೆ ಇರ್ಲಿಕ್ಕೆ ಆಗ್ತದೆ ಅಂತ ಹೇಳ್ರಿ. ಎಲ್ಲರೂ ಒಂದೊಂದು ಥರ ವಿಶ್ಲೇಷಣೆ ಮಾಡೋ ಮುಂದೆ ನಾ ಸುಮ್ಮನಿದ್ರೆ ಹೆಂಗೆ ನಡೀತದ? ಅದಕ್ಕೆ ಇವತ್ತು ಫುಲ್ ಡೀಪ್ ಸ್ಟಡಿ ಮಾಡ್ಕೊಂಡು ಬಂದುಬಿಟ್ಟಿನಿ. DK ಶಿವಕುಮಾರ್ ಅವರು BJPಗೆ ಬರ್ತಾರೋ ಇಲ್ವೋ ಅನ್ನೋದನ್ನು ಪಕ್ಕಾ ಕನ್ಫರ್ಮ್ ಮಾಡ್ಕೊಂಡು ಬಂದೀನಿ ನಾನು. ಸೊ ಇದು ನಮ್ಮಲ್ಲೇ ಮೊದಲು ಹೊಡ್ರಿ ಒಂದು ಸೀಲ್. DK ಶಿವಕುಮಾರ್ ಅವರು ಹಿಂಗೆ ಸಾವಕಾಶಗೆ ಸ್ವಲ್ಪ ಬದಲಾವಣೆ ಆಗೋದನ್ನು ನೋಡಿ ನಾನು ಒಂದು ಸಲ ಈ ಆಪ್ತ ಮಿತ್ರ ಅವಿನಾಶ್ ಅವ್ರಂಗ ಏನಾಗಿರಬಹುದು ಅಂತ ಕಣ್ಣು ಮುಚ್ಕೊಂಡು ವಿಚಾರ ಮಾಡ್ಲಿಕ್ಕತ್ತಿದ್ದೆ. ನೋಡ್ರಿ, ಇದು ಖರೇನೋ ಡ್ರಾಮಾನೋ ಅಂಥೇಳಿ ಭಾರಿ ಲೆಕ್ಕಾಚಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೆ. ಅಷ್ಟ್ರಾಗ ಒಂದು ವಿಡಿಯೋ ಸಿಕ್ತು ನೋಡ್ರಪ್ಪ. ಆ ವಿಡಿಯೋ ನೋಡಿದ ಮೇಲೆ ಖಾತ್ರಿ ಆಗಿಬಿಡ್ತು, DK ಸಾಹೇಬ್ರು ಎಲ್ಲೂ ಹೋಗಲ್ಲ, ಕಾಂಗ್ರೆಸ್ನಾಗೆ ಇರ್ತಾರಂತ ಹೇಳಿ. People have exposed faith in us. The leaders have supported us. I assured Srimati Sonia Gandhi, Rahul Gandhi and Priyanka Gandhi that and Mr. Mallikarjun Kharge that I will deliver Karnataka to their fold. I can't forget Srimati Sonia Gandhi coming to meet me in jail when all these BJP people put me under jail. So I rather chose to be in jail than having an office. That is the confidence what Gandhi family and the Congress party in the entire country restored at me. I thank all my leaders in the state. ನೋಡ್ರಿ ಯಾರ್ರೀ ಅದು? ಬರೇ ನಮ್ಮ ಕುಮಾರ್ ಅಣ್ಣಂಗೆ ಅಷ್ಟ ಹೆಂಗಿರೋಳು ಅಂತ ಹೇಳಿದ್ದು DK ಸಾಹೇಬ್ರನ್ನ ಸ್ವಲ್ಪ ನೋಡ್ರಿ. ಜೈಲಿಗೆ ಹೋದಾಗ ಸೋನಿಯಾ ಮೇಡಮ್ ನನ್ನ ನೋಡ್ಲಿಕ್ಕೆ ಬಂದಿದ್ರು ಅಂಥೇಳಿ ಹೆಂಗೆ ಬಿಕ್ಕಿ ಅಳ್ಲಿಕ್ಕತ್ತಾರಂತ. DKಶಿ ಅವರು ಎದಿ ಬಗದ್ರು ಸಹಿತ ಸೋನಿಯಾ ಮೇಡಮೇ ಕಾಣಿಸ್ಬಹುದೋ ಏನೋ. ಹಂಗಿರ್ಬೇಕಾದ್ರೆ DK ಸಾಹೇಬ್ರು ಕಾಂಗ್ರೆಸ್ ಬಿಟ್ಟು BJPಗೆ ಬರ್ತಾರ ಅಂದ್ರೆ ಅದು ನಂಬುವಂಥ ಮಾತೇನ್ರಿ? ಸೊ ನನ್ನ ಒಪಿನಿಯನ್ ಏನಪ್ಪ ಅಂತಂದ್ರೆ DK ಸಾಹೇಬ್ರು BJPಗೆ ಬರುವುದೆಲ್ಲ ಸುಳ್ಳು. ಅವರು ಹೈಕಮಾಂಡ್ಗೆ ಚಮಕ್ ಕೊಡ್ಲಿಕ್ಕತ್ತಾರ ಅಷ್ಟೇ. ನಿಮ್ಮ ಅಭಿಪ್ರಾಯನೂ ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇಲ್ಲಿ ನೋಡಿದ್ರೆ DK ಸಾಹೇಬ್ರದ್ದು ಭಾರಿ ಸುದ್ದಿ ಆಗ್ಲಿಕ್ಕತ್ತದ. ಅಲ್ಲಿ ನೋಡಿದ್ರೆ ನಮ್ಮ ಜಮೀರಣ್ಣವರು ಫುಲ್ ಧೂಮಚಾಲೆ ಅಂಥೇಳಿ ವಾಟರ್ ಬೈಕ್ ರೈಡಿಂಗ್ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ. ನೋಡ ಎಂಥ ಚಂದ ನಮ್ಮ ಜಮೀರಣ್ಣ ಫುಲ್ ಜಾಲಿ ಅಂತ ರೈಡ್ ಮಾಡ್ಲಿಕ್ಕತ್ತಾರ. ಯಾರು ಬೇಕಾದವ್ರು ಹೆಂಗೆ ಬೇಕು ಹಂಗೆ ಹಾಳಾಗಿ ಹೋಗಲಿ, ನಾವು ಮಾತ್ರ ಆರಾಮಿದ್ರೆ ಸಾಕು ಅನ್ನುವಂಗದಾರಪ್ಪ. ಈ ಮರ್ತ ಬಿಟ್ಟ ನೋಡ್ರಿ, ಜಮೀರಣ್ಣ ಏನೋ ಹೇಳಕತ್ತಿದ್ರೆ ಸ್ವಲ್ಪ ಕೇಳಿಸ್ಕೊಳ್ರಲ್ಲ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದೇ ತಿಂಗಳು 28/1/2 ಹಂಪಿ ಉತ್ಸವನ ಹಮ್ಮಿಕೊಂಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂಥರ ನಾಡಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದರೆ. ಹಾಗಾಗಿ ತಾವೆಲ್ಲ ಬಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು
ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊಳ್ತೀನಿ. ಅಲ್ಲ ಜಮೀರಣ್ಣ, ಎಲ್ಲ ಓಕೆ, ನಿಮಗೇನು ರೊಕ್ಕ ಕಡಿಮೆ, ರೂಪಾಯಿ ಕಡಿಮೆ, ಒಬ್ಬ ಚಲೋ ಕನ್ನಡ ಬರೋ ರೈಟರ್ನ ಬಾಜುದಾಗ ಇಟ್ಕೋಬಾರ್ದ? ನೀವು ಪೋಸ್ಟ್ ಹಾಕ್ತೀರಪ್ಪ, ನಾಗರಿ ಅಂಥೇಳಿ ಬರೆದು ಮುಗಿಸ್ತೀರಿ, ಅದು ಏನಂತನೂ ಅರ್ಥ ಆಗೋದಿಲ್ಲ. ನಿಮ್ಮವ್ರಿಗಂತೂ ಈಗೀಗ ಕನ್ನಡ ಅಭಿಮಾನ ಭಾಳ ಕಮ್ಮಿ ಆಗ್ಯದ ನೋಡ್ರಿ. ಹಿಂಗೆ ಮಾಡಬೇಡ್ರಿ. ಅಲ್ಲೇ ನೋಡಿದ್ರೆ ರಶ್ಮಿಕಾ ಮಂದಣ್ಣ ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳ್ಕೊಂತ ಅಡ್ಡಾಡ್ಲಿಕ್ಕತ್ತಾರ. ಒಂದು 2 ಫಿಲ್ಮ್ ಹಿಟ್ ಆದ್ರೆ ಸಾಕು ನೋಡ್ರಪ್ಪ, ಶೋಕಿ ಚಾಲೂ ಆಗಿಬಿಡ್ತದೆ. ಆದ್ರೆ ಅದೇ ಶಿಲ್ಪಾ ಶೆಟ್ಟಿ ಅವರು ನೋಡಿ ಕಲೀರಿ ಸ್ವಲ್ಪ. ಬಾಲಿವುಡ್ನಾಗ ಅಷ್ಟು ಫೇಮಸ್ ಆಗಿದ್ರು ಸಹಿತ ಕನ್ನಡ ಮತ್ತು ಕರ್ನಾಟಕನ ಮರ್ತಿಲ್ಲ ಅವರು. ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕತ್ತಾರ ಯಾವಾಗಲೂ. ಅದೆಲ್ಲ ಬಿಡ್ರಿ. ಈಗ ಉತ್ತರ ಪ್ರದೇಶದಾಗ ರೈಲ್ವೆ ಸ್ಟೇಷನ್ಯಾಗ ಒಬ್ಬ ಪುಣ್ಯಾತ್ಮನ ಕತೆ ಹೇಳ್ತೀನಿ ಕೇಳ್ರಿ. ಅಲ್ಲ, ಇಷ್ಟು ದಿನ ಎಂಥದ್ದೋ ರೀಲ್ಸ್ ಹುಚ್ಚು ನೋಡಿದ್ದೀನ್ರಪ್ಪ, ಈ ಪ್ರ್ಯಾಂಕ್ ಮಾಡಿದ್ನೂ ನೋಡಿದ್ದೆ. ಆದರೆ ಇಲ್ಲೊಬ್ಬ ಪುಣ್ಯಾತ್ಮ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ನಾಗ ನಿಂತ್ಕೊಂಡು ರೈಲ್ ಇನ್ನೇನು ಹೊರಡಬೇಕು ಅನ್ನೋದ್ರಾಗ ಒಳಗಿದ್ದ ಪ್ಯಾಸೆಂಜರ್ಸ್ಗೆ ಕಪಾಳಿಗೆ ಹೊಡೆಯೋದಂತ, ಅದರ ವಿಡಿಯೋ ಮಾಡೋದಂತ, ರೀಲ್ಸ್ ಮಾಡೋದಂತ. ಹೆಂಗದ ನೋಡ್ರಿ ಹುಚ್ಚಾಟ. नाम है रितेश, मेरे पापा का नाम है शिव कुमार राम, गांव है बड़ा बसंतपुर, थाना है अतेसर, जिला औरंगाबाद। मैं एक यूट्यूबर हूँ, यूट्यूबर हैं, और अपना फॉलोवर बढ़ाने के लिए वीडियो बनाकर अपना इंस्टाग्राम से सोशल मीडिया पर डालते रहता हूँ। एक दिन मैं अनुगढ़ नारायण रोड रेलवे स्टेशन आया था और फॉलोवर बढ़ाने के लिए एक यात्री को चलते ट्रेन में थप्पड़ मारकर अपना वीडियो इंस्टाग्राम पर वायरल किया और मेरा गलती था, दोबारा मैं ऐसा नहीं करूँगा, मुझे माफ़ कर दीजिए। ಅಲ್ಲ, ಏನಾರೇ ಹೊಡೆಸ್ಕೊಂಡವ್ರ ಕೈಗೆ ಸಿಗಬೇಕಾಗಿತ್ತಂತೀನಿ. ಎತ್ತು ಮಾರಿ ಹಬ್ಬ. ಸದ್ಯಕ್ಕಂತೂ ರೈಲ್ವೆ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಾನ. ಈಗ ಕೈ ಮುಗಿದು ಸಾರಿ ಕೇಳಲಿಕ್ಕತ್ತಾನ. ಇಂಥವೆಲ್ಲ ಇರಬೇಕಾದ್ರೆ ಬುಲೆಟ್ ಟ್ರೈನ್ ತಂದು ಮೋದಿಜಿ ಏನು ಮಾಡ್ತಾರೋ ಏನೋ. ದೇಶ ಅಭಿವೃದ್ಧಿ ಆಗಬೇಕಂತಂದ್ರೆ ಮೊದಲು ಇಂಥವ್ರು ನೆಟ್ಟಗಾಗಬೇಕು ನೋಡ್ರಿ. ಇಲ್ಲ ಅಂದ್ರೆ ಎಂಥ ಬುಲೆಟ್ ಟ್ರೈನ್ ಆದ್ರೇನು, ಒಂದೇ ಭಾರತ್ ಟ್ರೈನ್ ಆದ್ರೇನು, ಇವ್ರು ಹಾಳು ಮಾಡೋರೆ ಅಂತೀನಿ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.